ಫ್ರೆಂಡ್ಸ್, ನಾನು ಈಗೊಂದು ಮೀಟಿಂಗಿಗೆ ಹೊಂಟೇನಿ. ಆ ಮೀಟಿಂಗೊಳಗೆ ಏನೇನು ಆಗ್ತೈತಿ ಏನೇನು ಆಗೋಲ್ಲ ಅಂತ ನಾನು ಅಕಸ್ಮಾತ್ ಅಲ್ಲಿ ವಿಡಿಯೋ ಮಾಡೋಕೆ ಅವಕಾಶ ಸಿಕ್ಕರೆ ವಿಡಿಯೋ ಮಾಡ್ತೀನಿ. ಇಲ್ಲಾಂದ್ರೆ ಅದು ಯಾವುದು ಮೀಟಿಂಗು ಎದ್ರ ಮೀಟಿಂಗು ಅದರಲ್ಲಿ ಏನೇನು ಲಾಭ ಐತಿ ಏನೇನು ಲಾಸ್ಟ್ ಐತಿ ಯಾರ್ಯಾರಿಗೆ ಹೆಂಗೆ ಉಪಯೋಗ ಆಗ್ಬೇಕು ಅನ್ನೋದು ಅಲ್ಲಿ ಮೀಟಿಂಗ್ನೊಳಗೆ ಏನೇನು ಆಗ್ತೈತೆ ಅಂತ ನಾನು ನಿಮಗೆ ಹೊಳ್ಳಿ ಬಂದು ಹೇಳ್ತೀನಿ ಫ್ರೆಂಡ್ಸ್. ಅಕಸ್ಮಾತ್ ಅಲ್ಲಿ ವಿಡಿಯೋ ಮಾಡೋಕೆ ಟೈಮ್ ಸಿಕ್ಕರೆ ಅಲ್ಲಿ ಅವಕಾಶ ಇದ್ದರೆ ವಿಡಿಯೋನು ಮಾಡ್ತೀನಿ ಫ್ರೆಂಡ್ಸ್. ಓಕೆ, ಬಾಯ್ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ನಾನು ಮೀಟಿಂಗಿಗೆ ಹೋಗಿ ಬಂದೆ ರೀ. ಯಾವುದ್ರ ಸಂಬಂಧ ಮೀಟಿಂಗಿಗೆ ಹೋಗಿ ಬಂದೆ ಏನಿತ್ತು ಅನ್ನೋದು ನಾನು ಅಲ್ಲೇ ವಿಡಿಯೋ ಮಾಡೋಕ್ಕಾಗಲಿಲ್ಲ ರೀ. ಆದರೆ ಅದು ಯಾವುದ್ರ ಬಗ್ಗೆ ಅನ್ನೋದು ನಾನು ನಿಮಗೊಂದಿಷ್ಟು ಐಟಮ್ ತೋರಿಸ್ತೀನಿ ಇದ್ರ ಬಗ್ಗೆ ಅಂಥೇಳಿ. ಇದು ನಿಮಗೆ ಯಾವ ಥರದಿಂದ ಪ್ರಯೋಜನ ಆಗ್ತೈತಿ ಯಾವ ಥರದಿಂದ ಪ್ರಯೋಜನ ಆಗೋದಿಲ್ಲ ಅನ್ನೋದು ಹೇಳ್ತೀನಿ ರೀ. ಅದಕ್ಕೆ ನೀವು ನಿಮ್ಮದು ಏನಾರ ಬೇಕಿದ್ದರೆ ಪ್ರಾಡಕ್ಟ್ ಮತ್ತು ಏನಾರು ಸಮಸ್ಯೆ ಇದ್ದರೆ ನನಗೆ ಕಮೆಂಟ್ ಮಾಡಿರಿ. ನಾ ಕಮೆಂಟ್ ಮೂಲಕ ನಿಮ್ಗೆ ಏನನ್ನೋದು ತಿಳಿಸ್ತೀನಿ ರೀ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಈ ಥರದ್ದು ಪ್ರಾಡಕ್ಟ್ಸ್ ಬಗ್ಗೆ ಅದು ಮೀಟಿಂಗ್ ಇತ್ತು. ಅದರಲ್ಲಿ ವಿಡಿಯೋ ಮಾಡೋಕ್ಕೆ ನಂಗೆ ಆಗಲಿಲ್ಲ, ಅಲ್ಲಿ ಕೊಡಲಿಲ್ಲ. ಇದೇನಂತಂದ್ರೆ ಹೊಟ್ಟೆ ಬೊಜ್ಜು ಬಂದವ್ರಿಗೆ ಮತ್ತು ಎಸಿಡಿಟಿ ಆದವ್ರಿಗೆ ಮತ್ತು ಸರಿಯಾಗಿ ಟಾಯ್ಲೆಟ್ ಆಗದೆ ಇದ್ದವ್ರಿಗೆ, ಮಕ್ಕದ ಮೇಲೆ ಗುಳ್ಳಿ ಆಗಿದ್ರೆ, ಎಸಿಡಿಟಿ ಆಗಿದ್ರೆ, ಎದೆ ನೋವು ಇದ್ರೆ, ಏನೋ ಸಮಸ್ಯೆ ಇದ್ರೂ ಇದರಿಂದ ಪರಿಹಾರ ಸಿಗುತ್ತೆ ನಿಮ್ಗೆ. ಆದರೆ 1 ತಿಂಗಳ 2 ತಿಂಗಳ ಆಗೋ ತನಕ ನೀವು ಸಮಾಧಾನದಿಂದ ಈ ಥರದ್ದು ಟ್ಯಾಬ್ಲೆಟ್ಸ್ ಅದು ಏನಾದರೂ ತೊಗೊತಿದ್ರೆ ಕಮ್ಮಿ ಆಗುತ್ತೆ. ನನ್ನ ಮಗಳ ಮಕ್ಕದ ಮೇಲೆ ಸಿಕ್ಕಾಪಟ್ಟೆ ಗುಳ್ಳಿ ಆಗಿಬಿಟ್ಟಿದ್ದು, ನಂಗೆ ತೋರಿಸಿ ಸಾಕಾಗಿತ್ತು, ಕಮ್ಮಿನೇ ಆಗಿದ್ದಿಲ್ಲ. ಆಮೇಲೆ ನಮಗೊಬ್ರು ಹಿಂಗೆ ಹೇಳಿದರು, ಈ ಥರದ್ದು ಐತಿ ಯೂಸ್ ಮಾಡಿರಿ ಅಂತೇಳಿ. ನನ್ನ ಮಗಳು 20 ದಿವಸ ಈಗ ಯೂಸ್ ಮಾಡಕ್ಕೆ ಕುಂತಾಳೆ. ಅಂದ್ರೆ ಇದು ಫೇಸ್ ವಾಶ್ ಈಗ ಖಾಲಿ ಆಗೈತಿ, 20 ದಿವ್ಸಕ್ಕೆ ಖಾಲಿ ಆಗೈತಿ. ಇದು ಅಂದರೆ ನಾನೇ ಯೂಸ್ ಮಾಡಿದ್ನಿ, ಅದಕ್ಕೆ ಇಬ್ಬರಿಗೆ ಅಂದ್ರೆ ಖಾಲಿ ಆಗೈತಿ. ಗುಳ್ಳಿ ಎಲ್ಲ ಹೋಗ್ಯವ್ರಿ. ಇಷ್ಟು ದೊಡ್ಡ ಗುಳ್ಳಿ ಆಗಿಬಿಟ್ಟಿತ್ತು. ದವಾಖಾನೆ ತೋರಿಸಿ ಸಾಕಾಗಿತ್ತು. ಗುಳ್ಳಿ ಎಲ್ಲ ಕಮ್ಮಿ ಆಗ್ಯವ್ರಿ ಈಗ. ಮತ್ತು ಒಳ್ಳೆ ಇದೊಂದು ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಇದೊಂದು ಕ್ರೀಮ್, ಇದೊಂದು ಫೇಸ್ ವಾಶ್ ಕೊಡ್ತಾರೆ. ಗುಳಿ ಎಲ್ಲ ಕಮ್ಮಿ ಆಗ್ಯವು. ಮತ್ತು ಕಪ್ ಕಲಿದು ಅವು ಕಲಿನೂ ಕಮ್ಮಿ ಆಗಾಕತ್ತವು. ನಿಮಗೆ ನಾನು ನನ್ನ ಮಗಳದ್ದು ಮೊದಲಿನ ಫೋಟೋ ಈಗಿನ ಫೋಟೋ ತೋರಿಸ್ತೇನಂತ. ನೀವು ಇಲ್ಲ ನಮ್ಗೆ ತೋರಿಸ್ರಿ ಅಂದ್ರೆ ತೋರಿಸ್ತೇನಂತ. ಈ ಥರದ್ದು ಮೀಟಿಂಗ್ ಇತ್ತು ಫ್ರೆಂಡ್ಸ್. ಅದ್ರ ಸಂಬಂಧ ಮೀಟಿಂಗಿಗೆ ಹೋಗಿದ್ದೆ ನಿನ್ನೆ ನಾನು. ನಿಮಗೇನಾದರೂ ಇದರಿಂದ ಹೆಲ್ಪ್ ಆಗೋದು ಇದ್ರೆ, ನಿಮಗೇನಾದ್ರು ಹೆಲ್ಪ್ ಇದರಿಂದ ಬೇಕಿದ್ದರೆ, ಈ ಥರ ನೀವೇನಾದ್ರು ತೊಗೋತೇನಂದ್ರೆ ಏನಾದ್ರು ಮಾಡ್ತೇನಂತಂದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆದರೆ ನನಗೊಬ್ಬರು ಒಂದೊಂದಿಷ್ಟು ಮಂದಿ ಕಮೆಂಟ್ ಮಾಡಕ್ಕಂತಾರೆ, ನಮ್ಮ ಬೆಕ್ಕಿಗಾಗಲಿ ಅದಕ್ಕಾಗಲಿ ಇದಕ್ಕಾಗಲಿ. ಅದ್ರ ಕೆಲವೊಂದು ಕಮೆಂಟ್ಸ್ ಓಪನ್ ಆಗತ್ತವ, ಕೆಲವೊಂದು ಕಮೆಂಟ್ಸು ಓಪನ್ ಆಗತ್ತಿಲ್ಲ ಫ್ರೆಂಡ್ಸ್. ಪ್ಲೀಸ್, ಬೇಕಂತ ನಾನು ಏನು ಬಿಟ್ಟಿರೋದಿಲ್ಲ ನೋಡಲಾರ್ದು. ಆದರೆ ನಂದು ಈಗ ಯೂಟ್ಯೂಬ್ ಚಾನಲ್ ಚಲೋ ಆಗತ್ತೈತಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹೆಲ್ಪ್ ಮಾಡಿರಿ. ನಿಮ್ಮಿಂದ ಒಬ್ರದ್ದು ಜೀವನ ಚೆನ್ನಾಗಿ ಆಗ್ತೈತೆ ಅಂದರೆ ನೀವು ಹೆಲ್ಪ್ ಮಾಡಿರಿ ಅಂತ ನಾನು ಕೇಳ್ಕೊತೀನಿ ಫ್ರೆಂಡ್ಸ್. ಓಕೆ, ಬಾಯ್ ಫ್ರೆಂಡ್ಸ್.